ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಇಷ್ಟವಾದ ಶ್ರೇಷ್ಠವಾದ ಶ್ರೀಮತಿ ಭಕ್ತರಾಗ ಸ್ವಾಮಿ ನಮಸ್ತೆ ಗೌರಸೇವಾಯ ಶ್ಲೋಕ 9-8ನೇ ಅಧ್ಯಾಯ. ಇಲ್ಲಿ ಯೋಗ ಮಿಶ್ರಿತ ಭಕ್ತಿಯ ಬಗ್ಗೆ ಚರ್ಚೆ. ಆದ್ರೆ ನಮ್ಗೆ ಭಾಗ್ಯ ಅಂದ್ರೆ ಶೀಲ ಪ್ರಭುಪಾದರು ಎಲ್ಲಿ ಕೂಡ ನಮಗೆ ದಾರಿ ತಪ್ಪಲಿಕ್ಕೆ ಬಿಡುವುದೇ ಇಲ್ಲ. ಎಲ್ಲಿ ಹೋದ್ರು ಅವರು ಶೀಲ ಪ್ರಭುಪಾದರು ನಮ್ಮನ್ನ ಕೃಷ್ಣನ ಕಡೆಗೆ ತಕೊಂಡು ಹೋಗುವಂತಹ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾರೆ ಶೀಲ ಪ್ರಭುಪಾದರು. ಅಂತಹ ಎಲ್ಲೂ ಕಾಣದ ಇನ್ನು ಎಲ್ಲೂ ಕಾಣ್ಲಿಕ್ಕೂ ಸಾಧ್ಯ ಇಲ್ಲದಂತಹ ವ್ಯಕ್ತಿತ್ವ ಶೀಲ ಪ್ರಭುಪಾದರು. ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಕರುಣೆ, ಅವರದೊಂದು ಏನ್ ಹೇಳುದು, ನಮಗೆ ಮಾಡಿದಂತಹ ಉಪಕಾರವನ್ನ ನಾವು ಸಂಧಿಸ್ಲಿಕ್ಕೂ ಸಾಧ್ಯ ಇಲ್ಲ. ಏನು ಮಾಡಿದ್ರು ಅವರಿಗೆ ನಾವು ಋಣಿ ಆಗಿರ್ತೇವೆ. ಯಾಕೆಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ, ನೀವು ಆ ಒಂದು ಪ್ರಾಯದಲ್ಲಿ ವಿದೇಶಕ್ಕೆ ಹೋಗಿ ಎಲ್ಲಾ ರೀತಿಯ ಕಷ್ಟಗಳನ್ನು ಅನುಭವಿಸಿ, ಯಾಕೆ ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಸಿಗ್ಲಿ, ವಾಪಸ್ ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗ್ತೇನೆ ಎಲ್ಲರನ್ನು, ಆ ಒಂದು ರೆಸ್ಪಾನ್ಸಿಬಿಲಿಟಿ ಅವರು ಕೃಷ್ಣನಿಗೋಸ್ಕರ ತಗೊಂಡವರು. ಆದ ಕಾರಣ ಕೃಷ್ಣನ ಬಹು ಆತ್ಮೀಯರು ಭಗವಂತನ ಭಕ್ತರಾದಂತಹ ಶಿಲ ಪ್ರಭುಪಾದರು. ಆದ ಕಾರಣ ಅವರು ಪ್ರತಿಯೊಂದು ಶ್ಲೋಕದ ಅನುವಾದ ಮಾಡುವಾಗ ಅದರಲ್ಲಿ ಕೃಷ್ಣನನ್ನು ತುಂಬಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಭಾಗ್ಯ. ಅದನ್ನು ನೋಡುವ ದೃಷ್ಟಿಕೋನ ಬೇರೆಯವರದ್ದು ಬೇರೆ ಇರಬಹುದು. ಅಂಥವರು ಮೂರ್ಖರಾಗ್ತಾರೆ ಅಷ್ಟೇ. ಅವರು ಸುಮ್ಮನೆ ಕಮೆಂಟ್ ಮಾಡಬಹುದು, ಇಲ್ಲಿ ಏನು ಯೋಗ ಮಿಶ್ರಿತ ಭಕ್ತಿಯನ್ನೇ ಹೇಳ್ತಿದ್ದಾರೆ. ಎಲ್ಲ ಕಡೆ ಭಕ್ತಿಯನ್ನೇ ಹೇಳಿದ್ರೆ ನಮ್ಮಂಥವ್ರಿಗೆ ಗೊತ್ತಾಗುವುದು. ಏನು ಶ್ರೀಲ ಪ್ರಭುಪಾದರಿಗೆ ಗೊತ್ತಿಲ್ವಾ? ಆದ ಕಾರಣ ಶ್ರೀಲ ಪ್ರಭುಪಾದರ ಕರುಣೆ ಇದು. ಆದ ಕಾರಣ ಈ ಕರುಣೆಯನ್ನ ನಾವು ಯಾವತ್ತು ಕಮೆಂಟ್ ಮಾಡಬಾರ್ದು. ಕಮೆಂಟ್ ಮಾಡಿದ್ರೆ ಮೂರ್ಖ ಅಷ್ಟೇ. ನಾವು ಮೂರ್ಖರಾಗಿದ್ರೆ ನಮ್ಮಂಥ ಕೀಳು ಯಾರು ಇಲ್ಲ. ಯಾಕಂದ್ರೆ ನಮಗೆ ಪ್ರಗತಿ ಸಾಧ್ಯವಿಲ್ಲ. ಆದ ಕಾರಣ ಕವಿಂ, ಈ ಶ್ಲೋಕವನ್ನು ಓದ್ತಿದ್ದೀನಿ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಅನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಆದ ಕಾರಣ ಈ ಶ್ಲೋಕವನ್ನು ಓದುವಾಗ ನಾವು ಭಕ್ತಿಗೆ ಅನುಕೂಲವಾದಂತಹ ವಿಚಾರವನ್ನು ಶ್ರೀಲ ಪ್ರಭುಪಾದರು ತುಂಬಾ ಜಾಸ್ತಿ ಒತ್ತು ಕೊಟ್ಟು ಹೇಳಿದ್ದಾರೆ. ಅದನ್ನು ನಾವು ಚೆನ್ನಾಗಿ ತಗೊಂಡು ಸಾಧನೆ ಮಾಡೋಣ. ಕವಿಂ ಪುರಾಣ ಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋಃ ಅಣೀಯಾಂ ಅನುಸ್ಮರೇತ್ಯಃ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಂ, ಪ್ರತಿಯೊಂದನ್ನು ತಿಳಿದ, ಪುರಾಣಂ, ಅತಿ ಪುರಾತನನಾದ, ಅನುಶಾಸಿತಾರಂ, ನಿಯಂತ್ರಕನಾದ, ಅಣೋಹ, ಪರಮಾಣುವಿಗಿಂತ ಅಣಿಯಾಂಸಂ, ಚಿಕ್ಕವನಾದ, ಅನುಸ್ಮರೇತ್, ಸದಾ ಚಿಂತಿಸುವವನಾದ, ಯಹ, ಯಾರು, ಸರ್ವಸ್ಯ, ಪ್ರತಿಯೊಂದರ, ಧಾತಾರಂ, ಪಾಲಕನಾದ, ಅಚಿಂತ್ಯ, ಗ್ರಹಿಸಲಾಗದ, ರೂಪಂ, ರೂಪ ಉಳ್ಳವನನ್ನು, ಆದಿತ್ಯವರ್ಣಂ, ಸೂರ್ಯನಂತೆ ಮಾನನಾದ, ತಮಸಃ, ಅಂಧಕಾರಕ್ಕೆ, ಪರಸ್ತಾತ್, ಅತೀತನಾದ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಫಸ್ಟ್ ಕೆಳಗಿಂದ ಹೋಗ್ತೇನೆ. ತಮಸಃ ಪರಸ್ತಾತ್ ಆದಿತ್ಯವರ್ಣಂ. ಒಂದು ಉದಾಹರಣೆ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೂರ್ಯನಿಗೆ ಆದಿತ್ಯ ಅಂದ್ರೆ ಸೂರ್ಯನಿಗೆ ಯಾವತ್ತಾದ್ರೂ ಕತ್ತಲೆ ಆಗ್ಲಿಕ್ಕೆ ಸಾಧ್ಯವಾ? ಕತ್ತಲೆ ಅವನನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಾ ಸೂರ್ಯನನ್ನು? ಹೇಳಿ. ಇಲ್ಲ. ಮೋಡ ಬಂದು ಸ್ವಲ್ಪ ನಮಗೆ ಕಾಣದಾಗೆ ಆಗ್ತದೆ, ಸೂರ್ಯನಿಗೆ ಕತ್ತಲೆ ಆಗ್ತದೆ ಮೋಡದಿಂದ? ಸೂರ್ಯನನ್ನ ಕಂಪ್ಲೀಟ್ ಕತ್ತಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸರಸ್ವತಿ ಮಾತೆಗೆ ಅವಿದ್ಯೆ ಬಂದು ಸೇರ್ಲಿಕ್ಕೆ ಸಾಧ್ಯ ಉಂಟಾ? ಸರಸ್ವತಿ ಮಾತೆ ಯಾರು ಗೊತ್ತಾಯ್ತಲ್ಲ? ವಿದ್ಯಾಮಾತೆಯನ್ನ ಅವಿದ್ಯೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ?
ವಿದ್ಯೆ ಮಾತೆಗೆ ಅವಿದ್ಯೆ ಕಂಟ್ರೋಲ್ ಮಾಡಿದ್ರೆ ಅವಳಿಗೆ ವಿದ್ಯೆ ಅಂತ ಹೆಸರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯ ಉಂಟಾ? ಇಲ್ಲ. ಅದೇ ರೀತಿಯಲ್ಲಿ ಭಗವಂತನಿಗೆ ಮಾಯೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾಯೆಯನ್ನು ಸೃಷ್ಟಿಸಿದ್ದೇ ಭಗವಂತ. ಅರ್ಥ ಆಯ್ತು ಅನ್ಕೊಳ್ತೇನೆ. ಇದರಿಂದಾಗಿ ನಮ್ಗೆ ಏನಾಗ್ತದೆ, ಭಗವಂತ ಅಂತ ಹೇಳಿದ್ರೆ ತಮಸಃ ಪರಸ್ತಾತ್ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತಿಂದ ಮೀರಿದವನು ಭಗವಂತ ಅಂತ ಹೇಳಿ. ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ಹೇಳೋ ಉದಾಹರಣೆ ಮೂಲಕ, ಅಂದ್ರೆ ಕತ್ತಲೆಯಿಂದ ಮೇಲೆ ಇರುವವನು ಸೂರ್ಯ, ಅವನನ್ನು ಕತ್ತಲೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಈ ಭೂ ಭೂಮಂಡಲದಿಂದ ಅಥವಾ ಈ ಭೌತಿಕ ಶಕ್ತಿಯ ಒಂದು ಅಧಿಕಾರ ಇರುವಂತಹ ಜಾಗಿಗಿಂತ ಮೇಲೆ ಇರುವವನೇ ಭಗವಂತ. ಅದು ಬೇರೆ ಬೇರೆ ವಿಷ್ಣು ಲೋಕಗಳು. ಅವನು ಹೇಗೆ ಅಂತ ಹೇಳಿದ್ರೆ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ. ಸರ್ವಸ್ಯ ಧಾತಾರಂ ಅಂದ್ರೆ ಎಲ್ಲರನ್ನ ಪರಿಪಾಲಿಸುವವನು ಅವನೇ. ಎಲ್ಲರನ್ನ, ಅವರು ಇವರು ಅಂತಲ್ಲ. ಅಹಂ ಆದಿರ್ಹಿ ದೇವಾನಾಂ ಅಂತ ಹೇಳ್ತಾರೆ. ನಾನು ಎಲ್ಲ ದೇವತೆಗಳದ್ದು ಅಂತ ಹೇಳಿದ್ರೆ ನಮ್ದೆಲ್ಲರದ್ದು ಆಯ್ತು. ಎಲ್ಲರದ್ದು ಕೂಡ ಆದಿ ಯಾರು? ಭಗವಂತ. ಆದ ಕಾರಣ ಆ ಭಗವಂತ ಆದಿ, ಆ ಭಗವಂತನೇ ಪರಿಪಾಲಕ. ಸರ್ವಸ್ಯ ಧಾತಾರಂ, ಆಮೇಲೆ ಅಚಿಂತ್ಯ ರೂಪಂ. ಅಚಿಂತ್ಯ, ನಮಗೆ ಆ ಭಗವಂತನ ರೂಪವನ್ನು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ ಅಷ್ಟು ಸುಲಭವಾಗಿ. ಅಚಿಂತ್ಯವಾದ ರೂಪ ಇರುವಂತನು ರೂಪಂ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ರೂಪ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ನಮಗೆ ಯೋಚನೆ ಮಾಡ್ಲಿಕ್ಕೆ, ನಮ್ಮ ಭೌತಿಕ ದೃಷ್ಟಿಕೋನದಿಂದ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣನನ್ನ, ಅವನ ರೂಪವನ್ನ. ಯಾಕೆ ಅಂತ ಹೇಳಿದ್ರೆ ಅವನು ಅಣೋರಣೀಯಾಂ ಅನುಸ್ಮರೇದ್ಯ. ಅಣೋರಣೀಯಾಂ ಅಂತ ಹೇಳಿದ್ರೆ ನಾವೆಲ್ಲ ಅಣುಗಳು. ಆತ್ಮ ಅಂತ ಹೇಳಿದ್ರೆ ಅಣು. ಆ ಆತ್ಮದ ಒಳಗೆ ಸಹ ಹೋಗುವಂತ ಶಕ್ತಿ ಇರುವಂತವನು ಪರಮಾಣು. ಅಣೋರ್ ಅಣೀಯಾನ್, ಅದಕ್ಕಿಂತ ಚಿಕ್ಕ. ಆದ್ರೆ ಅದೇ ಸಮಯದಲ್ಲಿ ಮಹತೋ ಮಹೀಯಾನ್ ಅಂತ ಕೇಳಿದ್ದೇವೆ ನಾವು. ಭಗವಂತ ದೊಡ್ಡ ರೂಪ, ಅದೇ ರೀತಿಯಲ್ಲಿ ಚಿಕ್ಕದು ಕೂಡ ಆಗ್ಲಿಕ್ಕೆ ಸಾಧ್ಯ. ಇದು ಒಂದಕ್ಕೊಂದು ವಿರುದ್ಧ ಅಲ್ವಾ? ಯಾವ್ದಾದ್ರು ದೊಡ್ಡದಾಗುವುದನ್ನ ಚಿಕ್ಕದು ಮಾಡ್ಲಿಕ್ಕೆ ಸಾಧ್ಯ? ಅದು ಕೂಡ ನೆಗ್ಲಿಜಿಬಲ್ ಚಿಕ್ಕದು ಸಾಧ್ಯವಾ? ಆತ್ಮಕ್ಕಿಂತ ಚಿಕ್ಕದು ಸಾಧ್ಯವಾ? ಆತ್ಮಕ್ಕೆ ಚಿಕ್ಕದಾದ್ರೆ ಆತ್ಮದಿಂದ ಚಿಕ್ಕದಾಯ್ತಲ್ಲ ಅಂತ ಹೇಳ್ಬೋದಲ್ಲ. ಅದು ಈ ವಿಚಾರ ನಮ್ಗೆ ಭೌತಿಕ ದೃಷ್ಟಿಯಿಂದ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವ್ದಾದ್ರು ಚಿಕ್ಕದು ಕಂಡದ್ದನ್ನ ನಾವು ದೊಡ್ಡದು ಅಂತ ಅನ್ಕೊಳ್ಲಿಕ್ಕೆ ಸಾಧ್ಯವಾ? ಈಗ ಉದಾಹರಣೆ ಕೊಡ್ಬೋದು, ಬೀಜದಿಂದ ವೃಕ್ಷ ಆಯ್ತು ಅಂತ ಹೇಳಿ. ಆದ್ರೆ ಎಷ್ಟೇ ಉದಾಹರಣೆ ಕೊಟ್ರು ಈ ಭಗವಂತನ ವಿಚಾರವನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಚಿಂತ್ಯ ರೂಪಂ. ಭಗವಂತ ಅಚಿಂತ್ಯ. ಚಿಂತನೆಗೆ, ನಮ್ಮ ಚಿಂತನೆಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಕವಿಂ ಅಂದ್ರೇನು? ಪ್ರತಿಯೊಂದನ್ನು ತಿಳಿದವನು. ಅದನ್ನು ಹೇಳಲಿಕ್ಕೆ ಏನು ವಿಚಾರ? ಭಗವಂತ ಸೃಷ್ಟಿ ಮಾಡಿದವನಿಗೆ ಎಲ್ಲ ಗೊತ್ತಿದೆ. ಈಗ ನಾವೇ ಏನೋ ಮಾಡಿದ್ರೆ ನಮಗೆ ಗೊತ್ತಿಲ್ವಾ? ಈಗ ಅಡಿಗೆ ಮಾಡ್ತಾ ಇದ್ದೇವೆ, ಸಾಂಬಾರು ಮಾಡಿದ್ದೇವೆ, ಎಷ್ಟು ಉಪ್ಪು ಹಾಕಿದ್ದೇವೆ ಅಂತ ಕೇಳಿದ್ರೆ ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಮರ್ತಿದ್ದೇವೆ ಅಂತ ಅರ್ಥ. ಅದು ನಮಗೆ ಸಾಧ್ಯ, ಆದ್ರೆ ಭಗವಂತನಿಗೆ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ಅವನಿಗೆ ಎಲ್ಲವೂ ತಿಳಿದಿದೆ. ಪುರಾಣಂ ಅಂದ್ರೆ ಅವನಷ್ಟು ಹಳಬ್ಬ ಯಾರಿಲ್ಲ. ಅವನು ಒರಿಜಿನಲ್ ವ್ಯಕ್ತಿ, ಅವನಿಂದಲೇ ನಾವೆಲ್ಲ ಬಂದದ್ದು. ಆದ ಕಾರಣ ಅವನು ಒರಿಜಿನಲ್ ಫಸ್ಟ್. ಆಮೇಲೆ ಅನುಶಾಸಿತಾರಂ, ಆಮೇಲೆ ಅವನು ಎಲ್ಲರನ್ನ ಕಂಟ್ರೋಲ್ ಮಾಡುದು, ಎಲ್ಲರನ್ನ ಪಾಲನೆ ಮಾಡುದು, ಎಲ್ಲರನ್ನ ಕಂಟ್ರೋಲ್ ಮಾಡುದು ಭಗವಂತನೇ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನ ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನೂ ಮೀರಿದವನು, ಚಿಂತನೆಯನ್ನೂ ಮೀರಿದವನು, ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಸದಾ ಒಬ್ಬ ಪುರುಷನು ಅಂತ ಹೇಳಿದ್ರೆ ಏನು? ಪುರುಷ ಅಂತ ಹೇಳಿದ್ರೆ ಅರ್ಥ ಏನು? ಪುರುಷ ಅಂತ ಹೇಳಿದ್ರೆ ಅರ್ಥ? ಹರೇ ಕೃಷ್ಣ ಪ್ರಭು. ಭಗವಂತನೇ ಒಬ್ಬನೇ ಪುರುಷ, ಎಲ್ರೂ ಸ್ತ್ರೀ. ಅಂದ್ರೆ ಪ್ರಕೃತಿ. ಪುರುಷ ಅಂದ್ರೆ ಭೋಗಿಸುವವನು, ಅವನು ಎಲ್ಲವನ್ನು ಭೋಗಿಸುವವನು ಒಬ್ಬನೇ. ಮಾತಾಜಿ ಹೇಳಿದಾಗೆ, ನೀವಿಬ್ರು ಹೇಳಿದಾಗೆ ಭಗವಂತ ಒಬ್ಬನೇ ಭೋಗಿಸುವವನು. ಆದ ಕಾರಣ ಅವನು ಎಕ್ಸ್ಪಾಂಡ್ ಆಗ್ತಾನೆ ಅದನ್ನ ಅನುಭವಿಸ್ಲಿಕ್ಕೆ. ಹೇಗೆ ಎಕ್ಸ್ಪಾಂಡ್ ಆಗ್ತಾನೆ? ಬೇರೆ ಬೇರೆ ರೀತಿಯಲ್ಲಿ ಅಂತರಂಗ ಶಕ್ತಿಯ ಮುಖಾಂತರ ಎಕ್ಸ್ಪಾಂಡ್ ಆಗ್ತಾನೆ. ಆದ ಕಾರಣ ನಾವೆಲ್ಲ ಇನ್ಫೀರಿಯರ್, ಅಥವಾ ನಾವು ಭೋಗಿಸ್ಲಿಕ್ಕೆ ಯೋಗ್ಯರಲ್ಲ. ನಾವು ಭಗವಂತನ ಸೇವೆ ಮಾಡಿ ಭಗವಂತನ ಭೋಗಕ್ಕೆ ನಾವು ಇರಬೇಕು. ಆದ ಕಾರಣ ಭಗವಂತ ಒಬ್ಬನೇ ಪುರುಷ, ನಾವೆಲ್ಲ ಸ್ತ್ರೀ ಅಥವಾ ಪ್ರಕೃತಿ.
ಸ್ತ್ರೀ ಅಥವಾ ಪ್ರಕೃತಿ. ಮುಖ್ಯವಾಗಿ ಸ್ತ್ರೀ ಅಂತ ಹೇಳೋ ಪದ ಅಲ್ಲ, ಪ್ರಕೃತಿ ಅಂತ ಹೇಳೋ ಪದ ಯೋಗ್ಯ ಪದ. ಯಾಕೆಂತ ಹೇಳಿದ್ರೆ ಯಾರು ಯಾರು ಭೋಗ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಯುಗದಲ್ಲಿ, ಜೀವನದಲ್ಲಿ, ಅವರೆಲ್ಲ ಪುರುಷ ಆಗ್ಲಿಕ್ಕೆ ಪ್ರಯತ್ನ ಪಡುದು. ನಾವೆಲ್ಲರೂ ಒಂದಲ್ಲ ಒಂದು ದೃಷ್ಟಿಕೋನದಿಂದ ಪುರುಷ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಒಂದಲ್ಲ ಒಂದು ದೃಷ್ಟಿಯಲ್ಲಿ ನಾವು ಯಾವುದೋ ಒಂದು ವಿಚಾರವನ್ನ ಭೋಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆದ ಕಾರಣ ನಮಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಸಿಗುವುದು ಯಾವಾಗ ಅಂತ ಹೇಳಿದ್ರೆ, ನಾವು ಈ ಎಂಜಾಯಿಂಗ್ ಅಥವಾ ಭೋಗಿಸುವಂತಹ ಮನಸ್ಥಿತಿಯನ್ನ ಸಂಪೂರ್ಣವಾಗಿ ನಿಲ್ಲಿಸುವಂಥದ್ದು. ಅದಕ್ಕೋಸ್ಕರ ಈ ವರ್ಣಾಶ್ರಮ ಧರ್ಮ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಈಗ ನಾವೆಲ್ಲ ಯೋಚನೆ ಮಾಡಿದ್ರೆ, ನಾವು ಸಿಟಿಯಲ್ಲಿರುವಂತಹ ಭಕ್ತರು ನಾವು ಹೇಗೆ ಜೀವನ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಸಿಂಪಲ್ ಲಿವಿಂಗ್ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅರ್ಥ ಆಯ್ತು ನಮಗೆಲ್ರಿಗೂ. ಕಷ್ಟ ಪಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ನಾವು ಯಾರೇ ಆಗ್ಲಿ ಕಷ್ಟ ಪಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ನಾವು ನಮಗೆ ಎಂಜಾಯ್ ಬೇಕು ಅಂತ ಅರ್ಥ. ನಾವೇ ಎಂಜಾಯ್ ಮಾಡ್ಬೇಕು, ನಾನೇ ಬೇಕು ಅಂತೇಳಿ ಜಪ ಮಾಡ್ತೇನೆ, ಆದ್ರೆ ನನಗೆ ಸ್ವಲ್ಪ ಫ್ರೀ ಟೈಮ್ ಬೇಕು, ರಿಲ್ಯಾಕ್ಸ್ ಮಾಡಿ ಜಪ ಮಾಡ್ತೇನೆ, ನೀವು ಡಿಸ್ಟರ್ಬ್ ಮಾಡಬೇಡಿ ನನಗೆ, ಆ ಸೇವೆ ಈ ಸೇವೆ ಎಲ್ಲ ಹೇಳ್ಬೇಡಿ ನನಗೆ. ಪ್ರಭುಪಾದ ಹೇಳಿದ್ದು ಕೆಲವು ಮಾತ್ರ ತಗೊಳ್ತೇನೆ, ಕೆಲವು ಬೇಡ ನನಗೆ. ಅದ ಕಾರಣ ಇದೆಲ್ಲ ನನ್ನ ಮನಸ್ಥಿತಿ. ಯಾಕೆ ಈ ಮನಸ್ಥಿತಿ ಅಂತ ಹೇಳಿದ್ರೆ, ಈ ಎಂಜಾಯ್ ಮಾಡಬೇಕು ಅಂತ ಹೇಳುದು ಇನ್ನು ನನ್ನ ಹೃದಯದಲ್ಲಿ ತುಂಬಾ ಡೀಪ್ ಆಗಿದೆ. ನನ್ನ ಹೃದಯದಲ್ಲಿ ತುಂಬಾ ಡೀಪ್ ಆಗಿರುವ ಕಾರಣ ಕಷ್ಟ ಬರ್ಲಿಕ್ಕೆ ರೆಡಿ ಇಲ್ಲ ನಾನು. ಶ್ರೀಲ ಪ್ರಭುಪಾದರ ಉದಾಹರಣೆ ತಗೊಳ್ಳೋಣ. ಅವರು ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ವಿದೇಶಕ್ಕೆ ಹೋಗದೆ ಬರೀ ಧಾಮದಲ್ಲೇ ಇದ್ದುಕೊಂಡು ಮಾಡ್ತೇನೆ, ನನ್ನ ಜಪ ನಾನು ಮಾಡ್ತೇನೆ, ನಾನು ಓದ್ತೇನೆ, ನಾನು ಕೃಷ್ಣ ಧಾಮಕ್ಕಿದೆ, ತೊಂದರೆ ಇಲ್ಲ ಅಂತ ಹೇಳ್ತಿದ್ರೆ ಅವರು ಉತ್ತಮ ಭಕ್ತರು, ಶ್ರೇಷ್ಠ ಭಕ್ತರು, ಮಹಾಪುರುಷರು. ಹಾಗೆ ಅಂತ ಹೇಳಿ ಅವರು ಕೊಟ್ಟಂತಹ ದಾರಿಯಲ್ಲಿ ನಾವು ಹೋಗ್ಬೇಕಲ್ಲ, ಆಗ ಅವರಿಗೆ ಖುಷಿ ಆಗ್ತದೆ. ಅವರೇನು ಬೇಡ ಪರವಾಗಿಲ್ಲ ಅಂತ ಹೇಳ್ತಾರ? ಇಲ್ಲ. ಆದ ಕಾರಣ ಈ ವಿಚಾರ ತುಂಬಾ ಇಂಪಾರ್ಟೆಂಟು. ನಾನು ಎಷ್ಟರ ಮಟ್ಟಿಗೆ ಇದನ್ನು ನಿಮಗೆ ಹೇಳಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಗೊತ್ತಿಲ್ಲ, ಆದ್ರೆ ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಎಷ್ಟು ರೀತಿಯಲ್ಲಿ ಪ್ರಭುಪಾದರು ಹೇಳಿದಾಗೆ ಮಾಡ್ತಿಲ್ಲ ಅಂತೆಂಬುದ್ರ ಬಗ್ಗೆ ಚಿಂತನೆ ಮಾಡುವಾಗ ತುಂಬಾ ಬೇಸರ ಆಗುತ್ತೆ, ತುಂಬಾ ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಪ್ರೀಚಿಂಗ್ ತುಂಬಾ ಇಂಪಾರ್ಟೆಂಟು, ಅದರ ಜೊತೆಯಲ್ಲಿ ಪುಸ್ತಕ ಡಿಸ್ಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್, ಅದರ ಜೊತೆಯಲ್ಲಿ ದೇವಸ್ಥಾನವನ್ನು ನಿರ್ಮಿಸುವುದು ತುಂಬಾ ಇಂಪಾರ್ಟೆಂಟ್, ಅದರ ಜೊತೆಯಲ್ಲಿ ಶ್ರೀಲ ಪ್ರಭುಪಾದರು ಹೇಳದೇ ಇರುವಂತಹದ್ದು ಅಲ್ಲ, ಹೇಳಿದಿರುವಂಥದ್ದು, ಆದ್ರೆ ಮಾಡ್ಲಿಲ್ಲ ಅಂತ ಹೇಳಿರುವಂಥದ್ದು. ಅದು ಯಾವುದು? ಪುನಃ ಫಾರ್ಮ್ ಕಮ್ಯುನಿಟಿಯನ್ನ ಸೃಷ್ಟಿ ಮಾಡುವಂಥದ್ದು. ಇದೆಲ್ಲವೂ ನಮಗೆ ಇಂಪಾರ್ಟೆಂಟ್, ಯಾವುದೊಂದೋ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಿನ ಸಮಯ ಸಂದರ್ಭಕ್ಕೆ ಯಾವುದು ಬೇಕು ಅಂತ ಹೇಳಿದ್ರೆ, ಜಾಸ್ತಿ ಪ್ರಚಾರ ಆಗ್ಬೇಕು ಅಂತ ಹೇಳಿದ್ರೆ ವರ್ಣಾಶ್ರಮ ಬೇಕು. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಪ್ರಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮೆಲ್ಲ ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೇವೆ, 10 ಜನ ಇವತ್ತು ಬಂದ್ರೆ 20 ಜನ ನಾಳೆ ಬರುದಿಲ್ಲ. ಅದರಲ್ಲಿ ಒಂದು ತಿಂಗಳಿಂದ 20 ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಯಾರು ರೆಗ್ಯುಲರ್ ಬರುವುದಿಲ್ಲ. ಯಾಕೆ ರೆಗ್ಯುಲರ್ ಬರುವುದಿಲ್ಲ ಅಂತ ಹೇಳಿದ್ರೆ ಅದರ ಇಂಪಾರ್ಟೆನ್ಸ್ ಇನ್ನು ಹೃದಯಕ್ಕೆ ಹೋಗ್ಲಿಲ್ಲ. ಅದೊಂದು ಎಕ್ಸ್ಟ್ರಾ ಟೈಮ್ ಪಾಸ್. ಆದ ಕಾರಣ ಈ ಒಂದು ಕೃಪೆ ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ, ಅಂದ್ರೆ ನಮ್ಮ ದೇಹದ ಧರ್ಮವನ್ನ ಮಾಡಿದ್ರೆ ಆಗ್ತದೆ. ಈ ದೇಹದ ಧರ್ಮ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ಯಾವ ಭಕ್ತರಿಗೆ ಅರ್ಥ ಆಗಿದೆ ಇದು, ಎರಡನ್ನೂ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಏನಾಗ್ತದೆ, ಪ್ರಚಾರ ಇನ್ನು ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಪ್ರೀಚ್ ಮಾಡ್ತೇವೆ, ನಾನು ಸಿಂಪಲ್ ಆಗಿರ್ಬೇಕು ಅಂತ ಹೇಳಿ. ಆದ್ರೆ ನಾನು ಮಾಡುದು ಸಿಂಪಲ್ ಅಲ್ಲ, ನನ್ನ ಜೀವನ ಸಿಂಪಲ್ ಅಲ್ಲ. ಹಾಗೇನಂತದೆ ಕೆಲವರಿಗೆ, ಇವನು ಹೇಳುದು ಒಂದು ಮಾಡುದು ಒಂದು ಅಂತ. ಅದಕ್ಕೋಸ್ಕರ ಈ ಭಕ್ತಿ ಯೋಗ ಅಂತ ಹೇಳಿದ್ರೆ ಎಂತ? ಭಕ್ತಿ ಯೋಗ ಅಂದ್ರೆ ಏನು? ಯಾರಾದ್ರೂ ಕೇಳಿದ್ದೀರಾ? ಭಕ್ತಿ ಯೋಗದ ಇನ್ನೊಂದು ಪರ್ಯಾಯ ಪದ ಅಂದ್ರೆ ಏನು? ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ. ಕೇಳಿದ್ದೀರಾ ಈ ಶ್ಲೋಕ? ಸಂಪೂರ್ಣ ಶ್ಲೋಕ ನನಗೆ ನೆನಪಿಲ್ಲ. ವೈರಾಗ್ಯ ವಿದ್ಯೆ ಇದು ಅಂತ ಹೇಳಿ. ವೈರಾಗ್ಯ ಅಂದ್ರೆ ಏನು? ಅದಕ್ಕೆ ಸಿಂಪಲ್ ಲಿವಿಂಗ್ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ನನಗೆ ಖೇದ ಏನು ಅಂತ ಹೇಳಿದ್ರೆ ಆಗ್ತಿಲ್ಲಲ್ಲ ಅಂತ ಹೇಳಿ. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ಮಾಡ್ತಾ ಇಲ್ಲ. ಆದ ಕಾರಣ ನಾನು ಇದಕ್ಕೆ ಯಾವುದಕ್ಕೂ ಯೋಗ್ಯನಲ್ಲ. ನಾನು ನಿಮ್ಮೆಲ್ಲರ ಪಾದ ಕಮಲಗಳಿಗೆ ನಮಸ್ಕಾರ ಹಾಕ್ತೇನೆ. ನನಗೆ ಖಂಡಿತವಾಗಿ ಅಂತಹ ಮನಸ್ಥಿತಿ ಬಂದು ಅದನ್ನು ನಿಜವಾಗಿ ಮಾಡುವ ಹಾಗೆ ಆಗ್ಲಿ ಅಂತ ಹೇಳಿ ನೀವೆಲ್ಲ ಹಾರೈಸ್ಬೇಕು ಅಂತ ಕೇಳ್ತೇನೆ. ಯಾಕೆಂತ ಹೇಳಿದ್ರೆ ನಿಮ್ಮ ಒಳಗೆ, ಅಂದ್ರೆ ಈಗ ಇರುವವರಲ್ಲಿ ತುಂಬಾ ಜನ ಸಾಧಕರಿದ್ದಾರೆ. ನಾನು ಹೆಚ್ಚು ಮಾತಾಡ್ತೇನೆ, ಆದ ಕಾರಣ ನೀವೇನ್ ಅನ್ಕೊಳ್ತೀರೋ ಇವನ್ ದೊಡ್ಡ ಸಾಧಕ ಅಂತ ಹೇಳಿ. ಏನೂ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳಿದ್ದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ.
ನನ್ನ ಗುರುಗಳ ಸೇವೆ ಆಗ್ತಾ ಇಲ್ಲ, ಆದ ಕಾರಣ ನಂದೇನಿದೆ, ಏನೂ ಇಲ್ಲ. ಆದ ಕಾರಣ ನೀವು ತುಂಬಾ ಜನ ಇದರ ಸಾಧನೆ ಮಾಡ್ತಿದ್ದೀರಿ, ಬೆಳಿಗ್ಗೆ ಬೇಗ ಹೇಳ್ತಿದ್ದೀರಿ, ಜಪ ಮಾಡ್ತಿದ್ದೀರಿ. ಆದ ಕಾರಣ ನೀವೆಲ್ಲರೂ ಸೇರಿ ಈ ರೀತಿಯ ಒಂದು ಪ್ರೇಯರ್ಸ್ ಅನ್ನ ಸ್ಟ್ರಾಂಗ್ ಮಾಡಿದ್ರೆ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಶ್ರೀಲ ಪ್ರಭುಪಾದರ ಒಂದು ನಿಜವಾದ ಗುರಿ ಹೇಗೆ ತಲುಪಬೇಕು, ಎಲ್ಲರಿಗೂ ಭಗವಂತನ ಭಕ್ತಿ ತಲುಪಬೇಕು ಅಂತ ಹೇಳೋ ಉದ್ದೇಶ ಅದು ಸಾಬೀತಾಗ್ತದೆ, ಅದು ಸಾದರ ಆಗ್ತದೆ, ಅದು ಸಾಧ್ಯ ಆಗ್ತದೆ. ಪರಮ ಪುರುಷನು ಅನುವಾದ ಓದ್ತಾ ಇದ್ದೇನೆ ಈಗಾಗಲೇ 2 ಪ್ರಭುಜಿ ಲೈನ್. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ. ಪ್ರಭುಜಿ ಒಂದ್ ಡೌಟ್ ಕೇಳ್ಬೋದಾ? ಇವಾಗ ನೀವ್ ಹೇಳಿದ ಒಂದು ಸೆಂಟೆನ್ಸ್ ಬಗ್ಗೆ, ಹಾ. ವರ್ಣಾಶ್ರಮ ಧರ್ಮ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ವರ್ಣಾಶ್ರಮ ಧರ್ಮ ಪಾಲನೆ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲ ಪ್ರಭುಜಿ. ಹಾಗೆ ಅಲ್ಲ, ಎಲ್ಲದಕ್ಕೂ ವರ್ಣಾಶ್ರಮ ಧರ್ಮ ಇಂಪಾರ್ಟೆಂಟ್. ಕರೆಕ್ಟ್ ಮಾತಾಜಿ, ಹೇಳಿ. ಹೇಗೆ ಪ್ರಭು? ವರ್ಣಾಶ್ರಮ ಅಂದ್ರೆ ನಾವು ಮಾಡೋ ದಿನನಿತ್ಯ ಕೆಲಸ ಅಲ್ವಾ? ನಾವು ದಿನನಿತ್ಯ ಮಾಡುವ ಕೆಲಸವನ್ನು ವರ್ಣಾಶ್ರಮ ಅಂತ ಹೇಳುದಿಲ್ಲ ಮಾತಾಜಿ. ಮತ್ತೆ ಶಾಸ್ತ್ರದಲ್ಲಿ ಹೇಳಿರುವಂತಹ ನಮ್ಮ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿರುವಂತಹ ಕೆಲಸ, ಅದು ಅದು ಹೇಗೆ book ಭಗವಂತನಿಗೆ distribution? ಮೀಸಲಾಗಿಟ್ಟು ಮಾಡುವಂತ ಕೆಲಸ. ಓಕೆ, ಸರಿ ಪ್ರಭುಜಿ. ಈಗ Thank you. ನಾನು ಯಾರದಾದ್ರೂ ಉದಾಹರಣೆ ಕೊಡೋಣ. ಈಗ ನನ್ನ ಉದಾಹರಣೆ ಕೊಡೋಣ. ನಾನು ಯೋಗ ಟೀಚರು, ಆಯ್ತಾ? ಅದು ಬ್ರಾಹ್ಮಣ ವೃತ್ತಿ ಆಗ್ಬೇಕು. ಬ್ರಾಹ್ಮಣ ವೃತ್ತಿ ಅಂದ್ರೆ ಏನು? ಫೀಸ್ ತಗೊಳ್ಬಾರ್ದು, ಹೌದಾ? ಕರೆಕ್ಟಾ? ಹೌದು ಹೌದು ಹೌದು. ಆಗ ನಾನೇನ್ ಮಾಡ್ತಿದ್ದೇನೆ, ಯೋಗವನ್ನ ಯೋಗ ಆಸನ ಕಲಿಸುವುದಾಗ್ಲಿ, ವೈದ್ಯ ವೃತ್ತಿ ಆಗ್ಲಿ, ಆಯ್ತಾ? ವೈದ್ಯ ವೃತ್ತಿ ಹಾಗೆ, ವೈದ್ಯ ವೃತ್ತಿ ಬ್ರಾಹ್ಮಣ, ಅಥವಾ ಪೂಜೆ ಮಾಡುವುದಾಗ್ಲಿ, ಇದು ಸಪೋಸ್ ಟು ಬಿ ಬ್ರಾಹ್ಮಣ ವೃತ್ತಿ. ಆದ್ರೆ ನಾನು ಅದನ್ನ ಕೆಳಗೆ ತಂದು ಎಲ್ಲಿಗೆ ತಂದೇನೆ? ವೈಶ್ಯ ವೃತ್ತಿ ಹಾಗೆ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ನಾವೆಲ್ಲ ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದೇವೆ. ಯಾರೊಬ್ಬನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಭಾರಿ ಅಪರೂಪ. ನಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ. ನಾನು ದೊಡ್ಡ ವಿಚಾರವನ್ನು ಹೇಳ್ತಾ ಇದ್ದೇನೆ. ನಾವೆಲ್ಲ ನಮ್ಮ ನಮ್ಮ ಗುಣಕ್ಕೆ ಅನುಗುಣವಾಗಿ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಬಿಸ್ನೆಸ್ ಮಾಡ್ತೇವೆ ಅಂತ ಇಟ್ಟುಕೊಳ್ಳುವ, ಆ ಬಿಸ್ನೆಸ್ ಅನ್ನು ಕೂಡ ನಿಜವಾಗಿ ನಿಯತ್ತಾಗಿ ಮಾಡೋದಿಲ್ಲ. ನಿಯತ್ತಾಗಿ ಮಾಡುದಿಲ್ಲ ಅಂತ ಹೇಳಿದ್ರೆ ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡುದಿಲ್ಲ. ಆದ ಕಾರಣ ಇದು ತುಂಬಾ ಸೀರಿಯಸ್ ವಿಷಯ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು 2 ರೀತಿಯ ಇನ್ಸ್ಟ್ರಕ್ಷನ್. ಒಂದು ಭಾಗವತ ಧರ್ಮ, ಅದನ್ನು ಅವರು ಸಂಪೂರ್ಣ ಕೊಟ್ಟು ಹೋಗಿದ್ದಾರೆ. ಮಿಕ್ಕಿದ್ದು ನೀವು ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ಅದು ಭೌತಿಕವಾದ ವಿಚಾರ, ಅದು ಇಲ್ಲದೆ ಜಾಸ್ತಿ ಪ್ರಚಾರ ಆಗುದಿಲ್ಲ. ಅದಕ್ಕೋಸ್ಕರ ನಾವು 2 ಮಾಡಬೇಕು. ಆದ ಕಾರಣ ಈ ವಿಚಾರ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ವರ್ಣಾಶ್ರಮ ಫಾಲೋ ಮಾಡಬೇಕು ಅಂತ ಹೇಳಿಲ್ಲ ನಾನು. ಖಂಡಿತವಾಗಿ ಮಾಡ್ಲೇಬೇಕು ಎಲ್ಲರೂ, ಅದು ಉದ್ದೇಶ. ಆದ್ರೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋ ಉದ್ದೇಶ ಈ 2ರ ಪರಿಪಾಲನೆ ಆಗ್ಬೇಕು ಅಂತ ಹೇಳಿದ್ರು ಉದ್ದೇಶ. ಈಗ ಫಸ್ಟಿಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಏನ್ ಮಾಡ್ತೇವೆ ನಾವು? ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಬರಲಿ. ಕೃಷ್ಣ ಜನ್ಮಾಷ್ಟಮಿ ಯಾಕೆ ಮಾಡ್ತೇವೆ? ಅಲ್ಲಿ ಬಂದವರೆಲ್ಲ ನಮ್ಮ ಭಗವದ್ಗೀತೆ ಕ್ಲಾಸಿಗೆ ಸೇರ್ಲಿ ಅಂತ ಹೇಳೋ ಉದ್ದೇಶ. ಅಥವಾ ನಿತ್ಯ ಸಂಡೇ ಬರ್ಲಿ ಅಂತ. ಬರೀ ಕೃಷ್ಣ ಜನ್ಮಾಷ್ಟಮಿಗೆ ಮಾತ್ರ ಬಂದು ಹೋದ್ರೆ ಏನು ಪ್ರಯೋಜನ ನಮಗೆ? ಅವರಿಗೆ ಪರಿವರ್ತನೆ ಆಯ್ತಾ? ಇದೇ ಜನ್ಮದಲ್ಲಿ ಅವರು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾ? 16 ರೌಂಡ್ ಜಪಮಾಲೆಗೆ ತಲುಪಿದಾರ? ಯಾಕಂದ್ರೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, 16 ರೌಂಡ್ ಜಪೆ ಅಲ್ಲ ಜಪ ಮತ್ತು 4 ನಿಯಮಗಳನ್ನ ಫಾಲೋ ಮಾಡಿದ್ರೆ ಹೋಗ್ತಾರೆ ಅವರು ಈ ಜನ್ಮದಲ್ಲಿ ಅಂತೇಳಿ. ಅದು ಸೀರಿಯಸ್ ಆಗಿ ಮಾಡ್ಬೇಕು, ಆದಷ್ಟು ಸೀರಿಯಸ್ ಆಗಿ ಮಾಡ್ಬೇಕು. ಅದನ್ನ ಸಂಶಯ ಪಡ್ಲಿಕ್ಕೆ ಏನಿಲ್ಲ ಅದರಲ್ಲಿ. ಅದನ್ನೇ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದು ವಿಚಾರ ಬೇರೆ. ಅದು ಸಿಗ್ತದ ಅವರಿಗೆ? ಯಾರಿಗೆ? 1 ದಿನ ಬಂದು ಹೋದವರಿಗೆ ಯಾವಾಗ್ಲೂ ಸಿಗಬಹುದು. ಆದ್ರೆ ನಮ್ಮ ಉದ್ದೇಶ ಈಗಲೇ ಅವರಿಗೆ ಸಿಗ್ಬೇಕು ಅಂತ ಹೇಳಿ ಅಲ್ವಾ? ಆ ದೃಷ್ಟಿಕೋನದಿಂದ ನಾವು ಪ್ರಚಾರ ಮಾಡ್ತೇವೆ. ಆ ಪ್ರಚಾರ ಮಾಡುವಾಗ ಅವರಿಗೆ ಭಕ್ತಿ ಸಿಕ್ಕಿತು, ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಚೆನ್ನಾಗಿ ಜಪ ಮಾಡಿ ಹೃದಯ ಪರಿವರ್ತನೆ ಆದ ಮೇಲೆ ಅವರು ಪುನಃ ಅದೇ ರೀತಿಯ ಜೀವನ ಮಾಡಿದ್ರೆ ಒಳ್ಳೆದಾ? ಅದೇ ರೀತಿಯ ಜೀವನ ಅಂದ್ರೆ ಏನು? ಮಾಂಸ ತಿನ್ನುವುದು ಅಥವಾ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಲ್ಲದಂತ ಕೆಲಸವನ್ನ ಮಾಡುವಂಥದ್ದು, ಇದು ಒಳ್ಳೆದಾ? ಇಲ್ಲ. ಅದು ಶುದ್ಧರಾಗ್ತಾ ಪರಿವರ್ತನೆ ಆಗ್ತದೆ. ಆ ಪರಿವರ್ತನೆ ಆಗುವುದು ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಫಸ್ಟಿಗೆ ವರ್ಣಾಶ್ರಮವನ್ನ ಹೇಳಿಲ್ಲ, ಫಸ್ಟಿಗೆ ಅವರು ಭಾಗವತ ಧರ್ಮವನ್ನೇ ಹೇಳಿದ್ರು. ಆಮೇಲೆ ಕೊನೆಯಲ್ಲಿ ಅವರು ಭಾಗವತ ಧರ್ಮದ ಜೊತೆ ವರ್ಣಾಶ್ರಮ ಧರ್ಮವನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬ ಭಕ್ತರ ಕರ್ತವ್ಯ ಅಂತ ಹೇಳಿದ್ದಾರೆ. ಇದು ನಾವು ಜಾಸ್ತಿ ಮಾತಾಡುದಿಲ್ಲ, ಆದ್ರೆ ನಿಜವಾಗಿ ಮಾತಾಡೋ ವಿಚಾರ ಇದು. ಯಾಕೆ ಮಾತಾಡೋದಿಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನಿಜವಾಗಿ ಮಾತಾಡೋ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಒಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವೇದದ್ದನ್ನ ನಾವು ಒಂದು ತಗೊಳ್ತೇವೆ, ಒಂದು ಬಿಡುತ್ತೇವೆ ಅಂತೇಳಿ. ವೇದದಲ್ಲಿ ಇರುವುದನ್ನ ಒಂದು ಉದಾಹರಣೆಗೆ, ವೇದದಲ್ಲಿ ಹೇಳ್ತಾ ಉಂಟು ಬೋನನ್ನ ಉಪಯೋಗಿಸಬಾರದು ಅಂತೇಳಿ. ಆದ್ರೆ ಅದೇ ವೇದದಲ್ಲಿ ಹೇಳ್ತಾ ಉಂಟು
ಯಾವುದನ್ನು ಉಪಯೋಗಿಸಬಹುದು ಅಂತ? ಶಂಖವನ್ನ ಉಪಯೋಗಿಸಬಹುದು. ಅದು ಯಾವುದು ಸಾಕ್ಷಿ? ವೇದವೇ ಸಾಕ್ಷಿ ನಮಗೆ. ಇಲ್ಲಾಂದ್ರೆ ಅದು ಹೇಗೆ ನಾವು ತಗೊಳ್ಳಿಕ್ ಸಾಧ್ಯ? ಅದೇ ರೀತಿ ಸೆಗಣಿ, ಬೇರೆಲ್ಲದರ ಮಲ ಅಂತ ಹೇಳಿದ್ರೆ ಪುರೀಷ ವ್ಯಾಸನೆಯ ಛೀ, ಆದ್ರೆ ಸೆಗಣಿ ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠ. ಅದೇ ರೀತಿಯಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ವರ್ಣಾಶ್ರಮ ಧರ್ಮ, ಭಾಗವತ ಧರ್ಮ ಎರಡೂ ಶ್ರೇಷ್ಠವೇ. ನಾವು ದೇಹ ಇರುವವರೆಗೆ ಮಾಡಲೇಬೇಕು. ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು ಭಗವಂತ. ದಿವ್ಯ ಪ್ರಕೃತಿ, ಐಹಿಕ ಪ್ರಕೃತಿಯಿಂದ ಮೇಲೆ ಇರುವಂತವನು ಭಗವಂತ. ಭಾವಾರ್ಥ: ಪರಮೋನ್ನತನನ್ನು ಚಿಂತಿಸುವ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ಹೇಳಿದೆ. ಭಗವಂತನನ್ನು ಹೇಗೆ ನಾವು ಧ್ಯಾನ ಮಾಡಬಹುದು, ಹೇಗೆ ಚಿಂತನೆ ಮಾಡಬಹುದು ಭಗವಂತನನ್ನ ಇಡೀ ದಿನ. ಯಾಕೆಂತ ಹೇಳಿದ್ರೆ ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಇಡೀ ದಿನ ಮಾಡಬೇಕು ಅಂತ ಹೇಳಿದ್ದಾರೆ. ಆದ ಕಾರಣ ಅವನ ಗುಣಗಳು ಹೇಗೆ ಅಂತೆಲ್ಲ ನಮಗೆ ಗೊತ್ತಾಯ್ತಿಗೆ. ಆದಿ ಕವಿ ಪುರಾಣಂ ಎಲ್ಲ. ಅತ್ಯಂತ ಮುಖ್ಯವಾದ ಅಂಶವೆಂದರೆ ಆತನು ನಿರಾಕಾರನಲ್ಲ ಮತ್ತು ಶೂನ್ಯನಲ್ಲ. ನಾವೆಲ್ಲ ನೋಡಿದ್ದೇವೆ, ತುಂಬಾ ದಿವಸದಿಂದ ಕ್ಲಾಸಿಗೆ ಬರ್ತೇವೆ ನಾವೆಲ್ಲ. ಕೆಲವರು, ನಾನು ಉದಾಹರಣೆ, ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ. ನೀವು ಯಾರು ಅಂತ ಕೇಳಿದ್ರೆ ನಾನು ಆತ್ಮ. ಕೊನೆಯಲ್ಲಿ ನೀವು ಸತ್ತ ಮೇಲೆ ಏನಾಗ್ತೇವೆ? ನಾನು ಬ್ರಹ್ಮನಲ್ಲಿ ಲೀನ ಆಗ್ತೇನೆ ಅಂತ ಹೇಳ್ತೇವೆ. ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ರು ಅದೇ. ಯಾಕೆ ಅಂತ ಹೇಳಿದ್ರೆ ಚಿಕ್ಕದಿಂದಲೇ ಅದನ್ನೇ ತೋರಿಸಿದ್ದಾರೆ ತಲೆಗೆ. ಬ್ರಹ್ಮನಲ್ಲಿ ಲೀನ ಆಗುದು ಅಂತ ಹೇಳುದನ್ನೇ ತೋರಿಸಿದ್ದಾರೆ. ದೇವರಿಗೆ ಇಲ್ಲಿ ಇದೆಲ್ಲ ಉಂಟು, ಅರ್ಚಮೂರ್ತಿಗಳೆಲ್ಲ ಉಂಟು. ಅದೆಲ್ಲ ಬಂದದ್ದೆಲ್ಲ ಆ ಒಂದು ಶಕ್ತಿಯಿಂದ. ಆ ಶಕ್ತಿಯೇ ಇರುವುದು, ಆ ಶಕ್ತಿಗೆ ಆಕಾರ ಇಲ್ಲ. ಈ ರೀತಿಯ ಚಿಂತನೆ ಅದು ಎಲ್ಲೂ ಹೇಳಿಲ್ಲ ಭಗವಂತ. ಈ ಇಡೀ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಅಂದ್ರೆ, ನನ್ನ ಒಂದು ಶಕ್ತಿ ನಿರಾಕಾರ ಶಕ್ತಿ. ಅದು ಹೇಗೆ ಸೂರ್ಯನ ಶಕ್ತಿ ಸೂರ್ಯ ಕಿರಣಿಗೆ ಆಕಾರ ಇಲ್ಲ, ಅದೇ ರೀತಿ ನನ್ನದು ಬ್ರಹ್ಮನ್ ಅಂತ ಹೇಳುವ ಶಕ್ತಿಗೆ ಆಕಾರ ಇಲ್ಲ ಅಂತ ಹೇಳಿದ್ದಾನೆ. ಆದ್ರೆ ನಾನು ಅದಕ್ಕೆ ಕಾರಣ, ನನಗೆ ಆಕಾರ ಇದೆ. ಅಂತಹ ಆಕಾರ ಇರುವಂತವನು ಸತ್ತ ಚಿತ್ತ ಆನಂದ ವಿಗ್ರಹನಾದಂಥ ಭಗವಂತ. ಅವನು ಶೂನ್ಯನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿರಾಕಾರವಾದದ್ದನ್ನು ಅಥವಾ ಶೂನ್ಯವನ್ನು ಧ್ಯಾನಿಸುವುದು ಸಾಧ್ಯವಿಲ್ಲ. ಆಕಾರ ಇಲ್ಲದನ್ನ ಮತ್ತು ಏನು ಇಲ್ಲದನ್ನ ಏನು ಧ್ಯಾನ ಮಾಡುವುದು? ಮೂರ್ಖರಾಗುವುದಷ್ಟೇ. ಏನು ಇಲ್ಲದನ್ನ ಹೇಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ? ಅದು ಬಹಳ ಕಷ್ಟ. ಆದರೆ ಕೃಷ್ಣನನ್ನು ಚಿಂತಿಸುವ ಪ್ರಕ್ರಿಯೆ ಬಹು ಸುಲಭವಾದದ್ದು. ಅದನ್ನು ಇಲ್ಲಿ ವಾಸ್ತವಿಕವಾಗಿ ಹೇಳಿದೆ. ಮೊದಲನೆಯದಾಗಿ ಪ್ರಭು ಪುರುಷ, ಒಬ್ಬ ವ್ಯಕ್ತಿ. ಇದು ಫಸ್ಟ್ ಕನ್ಫರ್ಮ್ ಮಾಡ್ಬೇಕು. ಭಗವಂತ ಪುರುಷ, ಅವ ಒಬ್ಬ ವ್ಯಕ್ತಿ. ಪುರುಷ ಅಂತ ಹೇಳಿದ್ರೆ ನಮಗೆ ಅರ್ಥ ಆಯ್ತು, ಅವ ಮಾತ್ರ ಭೋಗ ಮಾಡ್ಲಿಕ್ಕೆ ಇರುವಂತ ವ್ಯಕ್ತಿ. ನಾವೆಲ್ಲ ಅವರ ದಾಸರು. ಇದು ನಮ್ಮ ಹೃದಯದಲ್ಲಿ ಇರ್ಬೇಕು. ದ ಮೊಮೆಂಟ್, ಒಂದು ಕ್ಷಣ ನಾನೇ ಇದರ ಸುಖ ಪಡೋನು ಅಂತ ಹೇಳಿದ್ರೆ ಮುಗೀತು. ಪ್ರಸಾದ ತಿನ್ನುವಾಗ ನಮಗೆಲ್ಲ ಗೊತ್ತುಂಟು ನಾನೇ ಸುಖ ಪಡೋನು ಅಂತ ಹೇಳಿ. ಒಂದು ಗುಲಾಬ್ ಜಾಮೂನ್ ಹಾಕುವಾಗ ಇನ್ನೊಂದು ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೇವೆ ನಾವು. ಇದರ ಅರ್ಥ ಏನು? ಅದು ಶುದ್ಧ ಆಗ್ತದೆ ಪ್ರಸಾದ ಕಾರಣ. ಯಾಕಂದ್ರೆ ಪ್ರಸಾದವನ್ನ ಆ ರೀತಿಯಲ್ಲಿ ಚಿಂತನೆ ಮಾಡದೆ ತಿಂದ್ರು ಕೂಡ ಅದು ನಮ್ಮ ಶುದ್ಧ ಮಾಡಿ ಮುಂದೆ ತಗೊಂಡು ಹೋಗ್ತದೆ. ಆದ್ರೆ ಅದರ ಹಿಂದೆ ಇರುವಂತ ಭಾವ, ಹಳೆಯ ಭಾವವೇ ಇದೆ. ಅದರ ಉದ್ದೇಶ ನಮ್ಮ ಡಿಸ್ಕಷನ್ ಇದು. ಹಳೆಯ ಉದ್ದೇಶವೇ ಇದೆ, ಹಳೆಯ ಭಾವವೇ ಇದೆ. ಹಳೆಯ ಭಾವ ಏನು? ಇನ್ನು ತಿನ್ನು ಮಾರಾಯ. ಒಂದು ಹೋಳಿಗೆ ಹಾಕಿದ್ರೆ ಇನ್ನೊಂದು ಹೋಳಿಗೆ, ಮೂರನೇ ಹೋಳಿಗೆ, 4 ಹೋಳಿಗೆ ಪುಷ್ ಮಾಡ್ತೇವೆ. ಒಂದು ಉದಾಹರಣೆ ಅಷ್ಟೇ. ಆಗ ಏನಾಗ್ತದೆ ನಮಗೆ, ನಾನು ಇರುವುದೇ ತಿನ್ಲಿಕ್ಕೆ ಅಂತ ಹೇಳಿ ಮನಸ್ಸಲ್ಲಿ. ಅದೇನಾಗಿದೆ? ಭಕ್ತಿಗೆ ಬಂದ ಕೂಡ ಹಾಗೆ ಆಗಿದೆ. ನಮಗೆ ಎಲ್ಲಿ ಸ್ಟಾಪ್ ಮಾಡುದು ಅಂತಲೇ ಗೊತ್ತಿಲ್ಲ. ನನ್ಗೆ ಹೇಳ್ತಾ ಇರೋದು, ಬೇರೆ ಯಾರಿಗೆ ಹೇಳ್ತಾ ಇಲ್ಲ ನಾನು. ಒಂದು ಗುಲಾಬ್ ಜಾಮೂನ್ ತಕೊಂಡ ಮೇಲೆ ಇನ್ನೊಂದು ಯಾವಾಗ ಬರ್ತದೆ, ಬೇರೆಯವರ ಪ್ಲೇಟಲ್ಲಿ ಎಷ್ಟು ಗುಲಾಬ್ ಜಾಮೂನ್ ಬಿದ್ದಿದೆ ಅಂತ ಚಿಂತನೆ ನನಗೆ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಒಂದು ಸಂಸ್ಕಾರ. ಆದರೆ ಪ್ರಸಾದ ತಿನ್ನುವ ಕಾರಣ ಆ ಸಂಸ್ಕಾರ ಬೇಗನೆ ಚೇಂಜ್ ಆಗಿ ನನಗೆ ಲಿಮಿಟ್ ಅಲ್ಲಿ ತಿಂದು ಭಕ್ತಿ ಮಾಡ್ಲಿಕ್ಕೆ ಜಾಸ್ತಿ ತಿನ್ಬಾರದು ಅಂತ ಹೇಳಿ ಗೊತ್ತಾಗ್ತದೆ. ಆಮೇಲೆ ಜಾಸ್ತಿ ನನಗೆ ಎಷ್ಟು ಬೇಕು, ನನ್ನ ದೇಹ ನಿರ್ವಹಣೆಗೆ ಎಷ್ಟು ಬೇಕು ಅಷ್ಟು ತಿನ್ಲಿಕ್ಕೆ ಶುರು ಮಾಡ್ತೇನೆ ನಾನು. ಆದ ಕಾರಣ ಭಗವಂತ ಅಂತ ಹೇಳಿ ಪುರುಷ ಅಂತ ಇರುವವನಿಗೆ ಗೊತ್ತಾಗ್ತದೆ, ಇದು ಭಗವಂತನ ಪ್ರಸಾದ, ನನ್ನ ಸುಖಕ್ಕೋಸ್ಕರ ಅಲ್ಲ, ಭಗವಂತನ ಸೇವೆ ಮಾಡ್ಲಿಕ್ಕೆ ಭಗವಂತ ಕೊಟ್ಟಂತ ಪ್ರಸಾದ ಇದು. ನನಗೆ ಭಗವಂತನ ಸೇವೆ ಮಾಡ್ಲಿಕ್ಕೋಸ್ಕರ ಕೊಟ್ಟಂತ, ಅನುವು ಮಾಡಿಕೊಟ್ಟಂತ ಒಂದು ಪರಿಸ್ಥಿತಿ ಇದು. ಈ ಒಂದು ಪ್ರಸಾದ ರೂಪದಲ್ಲಿ ನನಗೆ ಕೊಟ್ಟಿದ್ದೇನೆ. ಅದನ್ನ ನಾನು ಸ್ವೀಕರಿಸಿ ನಾನು ಚೆನ್ನಾಗಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿ ನಿಧಾನಕ್ಕೆ ನನಗೆ ಮನಸ್ಲಿಕ್ಕೆ ಕಾಣ್ಲಿಕ್ಕೆ ಶುರುವಾಗುತ್ತೆ. ಆದ ಕಾರಣ ಭಗವಂತ ಮಾತ್ರ ಭೋಗ್ಯವಾದಂಥವನು, ಭೋಗ ಮಾಡ್ಲಿಕ್ಕೆ ಇರುವಂಥವನು. ಅವ ಒಬ್ಬ ವ್ಯಕ್ತಿ. ನಾವು ರಾಮ ಮತ್ತು ಕೃಷ್ಣ ಎನ್ನುವ ವ್ಯಕ್ತಿಗಳನ್ನು ಕುರಿತು ಯೋಚಿಸಬಹುದು.
ನಾವು ರಾಮನನ್ನು ಕುರಿತೇ ಯೋಚಿಸಲಿ, ಕೃಷ್ಣನನ್ನು ಕುರಿತೇ ಯೋಚಿಸಲಿ, ಭಗವದ್ಗೀತೆಯ ಈ ಶ್ಲೋಕದಲ್ಲಿ ಅವನು ಹೇಗಿದ್ದಾನೆ ಎನ್ನುವುದನ್ನು ವರ್ಣಿಸಿದೆ. ರಾಮನಾಗ್ಲಿ, ಕೃಷ್ಣನಾಗ್ಲಿ, ನರಸಿಂಹನಾಗಲಿ, ಯಾರೇ ಆಗ್ಲಿ ಅವರು ಹೇಗಿದ್ದಾರೆ ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಯಾರು? ಅವನು ಕವಿ, ಎಲ್ಲ ತಿಳಿದವನು. ಕವಿ ಅಂದ್ರೆ ಎಲ್ಲ ತಿಳಿದವನು, ಭೌತಿಕವಾದ ಕವಿ ಅಲ್ಲ. ಅಂದ್ರೆ ಎಲ್ಲ ವೇದಗಳು ಬಂದದ್ದು ಎಲ್ಲಿಂದ? ಭಗವಂತನ ಉಸಿರಾಟದಿಂದ. ಅದರ ಅರ್ಥ ಏನು? ಭಗವಂತ ಎಲ್ಲ ಸರ್ವಜ್ಞ ಅಂತ ಹೇಳಿ. ಭಗವಂತನ ಉಸಿರಾಟದಿಂದಲೇ ಬಂದಂತ ವೇದ. ನಮ್ಮ ಉಸಿರಾಟದಿಂದ ಎಂತ ಸಾಗುವುದಿಲ್ಲ, ಆದ್ರೆ ಭಗವಂತನ ಉಸಿರಾಟದಿಂದ ಬರುತ್ತದೆ ವೇದ. ಹೌದಲ್ವೇ? ಹಾಗಿದ್ರೆ ಭಗವಂತ ಯೋಚನೆ ಮಾಡಿದ್ರೆ ಇನ್ನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೇದದ ಒಂದು ಪದದ ಅರ್ಥ ಕೂಡ ನನಗೆ ಆಗುದಿಲ್ಲ. ಅಂತಹ ವೇದವನ್ನ ಸೃಷ್ಟಿ ಮಾಡಿದಂತ ಭಗವಂತ. ಆದ ಕಾರಣ ಭಗವಂತನು ಕವಿ ಎಂದರೆ ಆತನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳು ತಿಳಿದಿವೆ. ಇದರ ಬಗ್ಗೆ ಹಿಂದಿನ ಶ್ಲೋಕಗಳಲ್ಲಿಯೂ ಗೊತ್ತಾಗಿದೆ ನಮಗೆ. ಆದುದರಿಂದ ಅವನು ಎಲ್ಲವನ್ನೂ ಬಲ್ಲವನು. ಅವನು ಅತಿ ಪುರಾತನನು, ಏಕೆಂದರೆ ಅವನೇ ಎಲ್ಲದರ ಮೂಲ. ಎಲ್ಲವೂ ಹುಟ್ಟುವುದು ಅವನಿಂದಲೇ. ಇದರಲ್ಲಿ ಯಾವುದರಲ್ಲೂ ಸಂಶಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ವಿಶ್ವದ ಪರಮ ನಿಯಂತ್ರಕ, ಮಾನವ ಕುಲದ ಪಾಲಕ ಮತ್ತು ಅದರ ಮಾರ್ಗದರ್ಶಕ. ಅವನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು. ಜೀವಿಯು ಕೂದಲಿನ ಮೊನೆಯ 10,000ದಲ್ಲಿ 1 ಭಾಗದಷ್ಟಿದೆ. ಕೇಶಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಭಾಗೋ ಜೀವ ಸವಿಜ್ಞೇಯ ಸ ಅನಂತ್ಯಾಯ ದೃಶ್ಯತೆ. ಅಂದ್ರೆ ಈ ಎಷ್ಟು ಜೀವಗಳು ಅನಂತವಾದ ಜೀವರಾಶಿಗಳು, ಅನಂತವಾದ್ದು. ಅದರ ಆ ಜೀವದ ಇದೆಷ್ಟು? ಗಾತ್ರ ಎಷ್ಟು? ಕೇಶಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ. ಜೀವಿಯು ಒಂದು ದೇಹದಲ್ಲಿರುವಂತ ಕೂದಲಿದೆಯಲ್ಲ, ಈ ಕೂದಲನ್ನ ತುದಿಯನ್ನ 100 ತುಂಡು ಮಾಡಿ ಶತಭಾಗಸ್ಯ, ಆ 100 ಮಾಡಿದ ತುಂಡಲ್ಲಿ 1 ತುಂಡನ್ನು ಪುನಃ 100 ಮಾಡಿದ್ರೆ ಅದರಲ್ಲಿರುವ 1 ತುಂಡು ಆತ್ಮದ ಗಾತ್ರ, ಅಥವಾ ಆತ್ಮ ಅಷ್ಟು ದೊಡ್ಡದಿದೆಯಲ್ಲ, ಅಷ್ಟು ಚಿಕ್ಕದಿದೆ ಅಂತ ಹೇಳ್ಬೋದು. ಜೀವಿಯ ಕೂದಲಿನ ಮೊನೆಯ 10,000ದಲ್ಲಿ 1 ಭಾಗದಷ್ಟಿದೆ. ಹೇಗೆ ಪರಮಾತ್ಮ ಹೇಗೆ ಅಥವಾ ಭಗವಂತ ಹೇಗೆ? ಯಾರಿಗಾದ್ರೂ ಗೊತ್ತಾ? ಭಗವಂತನ ಸೈಜ್ ಎಷ್ಟು? ಯಾರಿಗಾದ್ರೂ ಗೊತ್ತಾ? ಭಗವಂತನ ಸೈಜ್ ಎಷ್ಟು? ನಮ್ಮ ಸೈಜ್ ಎಷ್ಟು ಅಂತ ಗೊತ್ತಾಯ್ತು. ಅನ್ಲಿಮಿಟೆಡ್ ಅಲ್ಲ ಪ್ರಭು? ವಿಶ್ವರೂಪ ದರ್ಶನ ಅದರಲ್ಲಿ ಅನ್ಲಿಮಿಟೆಡ್ ಅವರದು. ಅದು ಅನ್ಲಿಮಿಟೆಡ್, ಕರೆಕ್ಟ್. ಭಗವಂತ ನಾವಿಲ್ಲಿ ಸಮುದ್ರ, ಮಾತಾಡ್ತಾ ನಾವು ಇರೋದು ಒಂದು ಇಲ್ಲಿ ಹನಿ. ಬಂದಿರುವಾಗ ಏನು ಅಂತ ಹೇಳಿ. ಭಗವಂತ ಸಮುದ್ರ, ನಾವು ಒಂದು ಹನಿ. ಅದು ಕರೆಕ್ಟ್. ಭಗವಂತನನ್ನ ಅಣು ಅಂತ ಹೇಳುವಾಗ ಅಣು ಹೇಗೆ ನಾವು ಇಮ್ಯಾಜಿನ್ ಮಾಡಬಹುದು, ಅಥವಾ ಪರಮಾಣು ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ. ಹೆಬ್ಬೆರಳಷ್ಟು ಉದ್ದಾನೆ ಪ್ರಭು. ಧನ್ಯವಾದ ಮಾತಾಜಿ. ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳಿದ್ರೆ ಒಬ್ಬನೇ ಭಗವಂತ. ಅವನದ್ದು ಹೇಗೆ? ಅಂಗುಷ್ಟ, ಹೆಬ್ಬೆರಳು, ಅಂಗುಷ್ಟ. ಅದು ಹೇಗೆ ಯೋಚನೆ ಮಾಡ್ಬೇಕು ನಮಗೆ ಗೊತ್ತಿಲ್ಲ, ಆದ್ರೆ ಶಾಸ್ತ್ರ ಹೇಳ್ತದೆ. ಅತ್ಯಧಿಷ್ಠ ದಶಾಂಗುಲಂ, ಪುರುಷ ಸೂಕ್ತ ಹೇಳ್ತದೆ. ಅತ್ಯತಿಷ್ಠ ದಶಾಂಗುಲಂ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತ ಹೇಳಿದ್ರೆ, ಅದು ಲೆಕ್ಕಾಚಾರ ಹೇಗೆ ಅಂತ ಹೇಳೋಕ್ಕಿಂತ, ಭಗವಂತ ಗಾತ್ರ ಚಿಕ್ಕದು ಅಂತ ಆದ್ರೂ ಕೂಡ ನಿಜವಾಗಿ ಅವನು ಗಾತ್ರ ಚಿಕ್ಕದಲ್ಲ. ಅದನ್ನ ನಮಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಕೂದಲಿನ 100 ಭಾಗದ 1 ಭಾಗದ ತುಂಡಿಂದ ಚಿಕ್ಕದು ಅಂತ ಇಲ್ಲಿ ಹೇಳಿಲ್ಲ ಭಗವಂತನನ್ನ, ಪರಮಾತ್ಮನನ್ನ. ಅದಕ್ಕಿಂತ ದೊಡ್ಡದಾಗಿ ವರ್ಣಿಸಿದ್ದಾರೆ. ಅಂಗುಷ್ಟ ಅಂತ ಹೇಳಿದ್ರೆ ಆ ಕೂದಲನ್ನ ಇಮ್ಯಾಜಿನ್ ಮಾಡಿದ್ರೆ ಈ ಅಂಗುಷ್ಟಕ್ಕೂ ವ್ಯತ್ಯಾಸ ಇಲ್ವಾ? ಈಗ ಇಡೀ ಕೂದಲಲ್ಲ, ಕೂದಲಿನ ತುದಿಯನ್ನ 100 ಭಾಗ ಮಾಡಿ, ಆ 100 ಭಾಗದಲ್ಲಿ 1 ಭಾಗ ತಕೊಂಡು ಅದನ್ನು 100 ಭಾಗ ಮಾಡಿದ್ರೆ ಅಲ್ಲಿರುವ 1 ಭಾಗ 100,000 ಕೇಶಾಗ್ರ ಸತದ 100 ಆ 1 ಭಾಗವನ್ನ ಆತ್ಮ ಅಂತ ಹೇಳಿದ್ರೆ, ಇಲ್ಲಿ ಭಗವಂತನನ್ನ, ಪರಮಾತ್ಮನನ್ನ ಅಂಗುಷ್ಟ ಮಾತ್ರ ಅಂತ ಹೇಳಿದ್ರೆ, ಅಂದ್ರೆ ನಮ್ಗೆ ಅರ್ಥ ಮಾಡ್ಬೇಕು, ಅವನು ಚಿಕ್ಕವನ ಆಗ್ಲಿಕ್ಕೆ ಸಾಧ್ಯ, ಆದ್ರೆ ಅವನನ್ನು ಚಿಕ್ಕದು ಅಂತ ಹೇಳಲಿಕ್ಕೆ ನಾವು ರೆಡಿ ಇಲ್ಲ. ಯಾಕಂದ್ರೆ ಭಗವಂತ ಯಾವತ್ತೂ ಊರ್ಧ್ವ, ಆಮೇಲೆ ಸಮ ಆಗ್ಲಿಕ್ಕೆ ಸಮ. ಆ ಸಮ ಊರ್ಧ್ವ ಅಂತ ಹೇಳ್ತಾರೆ ಭಗವಂತನ. ಆದ ಕಾರಣ ಶಾಸ್ತ್ರ ನೋಡಿ ಎಷ್ಟು ಕ್ಲಿಯರ್ ಆಗಿ ವರ್ಣನೆ ಕೊಡ್ತದೆ ಅಂತ ಹೇಳಿದ್ರೆ,
ಅದು ಎಷ್ಟೇ ನಾವು ಸಣ್ಣವನಾದ್ರೂ ನಾವು ಸಣ್ಣವನು ಅಂತ ಹೇಳುದಿಲ್ಲ ಭಗವಂತನನ್ನು. ಅದವನ ಲೀಲೆಗೋಸ್ಕರ ಅವನು ನಮ್ಮನ್ನ ಕಾಪಾಡ್ಲಿಕ್ಕೋಸ್ಕರ ಸಣ್ಣದಾಗಿ ಬಂದಿದ್ದಾನೆ. ಏನು ಸಣ್ಣದನ್ನ ಕಾಪಾಡ್ಲಿಕ್ಕೆ ಒಳಗೆ ಬರಬೇಕಲ್ಲ, ಆಗ ಸಣ್ಣದಾಗಿ ಬಂದಿದ್ದಾನೆ. ಅದವನ ಲೀಲೆ, ಅವನ ಒಂದು ಕೃಪೆ ನಮ್ಮ ಮೇಲೆ. ಹಾಗೆ ಅಂತ ಹೇಳಿ ಅವನು ಸಣ್ಣವನ ಅಲ್ಲ. ಅದನ್ನು ಸಾಬೀತು ಮಾಡ್ಲಿಕ್ಕೆ ಇಷ್ಟು ಚೆನ್ನಾಗಿ ಶ್ಲೋಕದಲ್ಲಿ ಹೇಳಿದ್ದಾರೆ. ಅವನು ವಿಶ್ವದ ಪರಮ ನಿಯಂತ್ರಕ, ಮಾನವ ಕುಲದ ಪಾಲಕ ಮತ್ತು ಅದರ ಮಾರ್ಗದರ್ಶಕ. ಅವನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು. ಜೀವಿಯು ಕೂದಲಿನ ಕೊನೆಯ 10,000ದಲ್ಲಿ 1 ಭಾಗದಷ್ಟಿವೆ. ಭಗವಂತನು ಎಷ್ಟರ ಮಟ್ಟಿಗೆ ಕಲ್ಪನೆಯನ್ನೂ ಮೀರಿ ಸಣ್ಣವನೆಂದರೆ ಅವನು ಈ ಕಣದ ಹೃದಯವನ್ನು ಪ್ರವೇಶಿಸುತ್ತಾನೆ. ಅವನು ಅಷ್ಟು ಒಳಗೆ ಹೋಗ್ತಾನೆ. ಆ ಕೃಪೆ ನೋಡಿ ಭಗವಂತನದ್ದು. ಆದುದರಿಂದ ಆತನನ್ನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು ಎಂದು ಹೇಳಿದೆ. ಪರಮೋನ್ನತನಾಗಿ ಅವನು ಪರಮಾಣುವನ್ನು ಪ್ರವೇಶಿಸಬಲ್ಲ. ಆದ ಕಾರಣ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರೆ ಇದೇ ಅರ್ಥ. ಎಲ್ಲಿ ಹೋಗಿದ್ದಾನೆ? ಎಲ್ಲ ಕಡೆ ಇದ್ದಂದ್ರೆ ಕಾಣದ ಕಡೆ ಎಲ್ಲ ಭಗವಂತ ಇದ್ದಾನೆ. ಪರಮಾತ್ಮನಾಗಿ ಅತ್ಯಂತ ಸಣ್ಣದರ ಹೃದಯವನ್ನು ಹೊಕ್ಕು ಅವನನ್ನು ನಿಯಂತ್ರಿಸಬಲ್ಲ. ಆದ ಕಾರಣ ನಾವು ತಪ್ಪು ಮಾಡುವುದನ್ನೆಲ್ಲ ಪರಮಾತ್ಮ ಸ್ವರೂಪಿಯಾದಂತಹ ಭಗವಂತ ಎಲ್ಲ ಕಾಣುತ್ತದೆ ಭಗವಂತನಿಗೆ. ನಾವೆಷ್ಟೆಲ್ಲ ಮಾಡಿದ್ದೇವೆ, ನಾವು ಹೇಳ್ಬೋದು ಅಯ್ಯೋ ನಾನು ಅದು ಮಾಡಿದ್ದೇನೆ ಕ್ಷಮಿಸು ಅಂತ ಹೇಳಿ. ಕೇಳಲೇಬೇಕು. ಹಾಗೆ ನಾವು ಕೇಳಲಿಲ್ಲ ಅಂದ್ರೆ ನಮ್ಮಂತ ಮೂರ್ಖರು ಯಾರು ಅಲ್ಲ. ಎಷ್ಟೋ ಜನ್ಮಾಂತರದಿಂದ ಕೃಷ್ಣ ನಾನು ಮಾಡಿದ ತಪ್ಪಿಗೆ ಲೆಕ್ಕ ಇಲ್ಲ, ದಯವಿಟ್ಟು ನನಗೆ ಕ್ಷಮಿಸು, ನನ್ನ ಸೇವೆಯನ್ನು ಮಾಡುವಂತ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುವಂತ ಕೇಳುವಂಥದ್ದು ನಮ್ಮ ಮೊದಲನೆಯ ಕರ್ತವ್ಯ. ಅದು ಕೇಳಲಿಲ್ವಾ ನಾವು ಇನ್ನು ತಪ್ಪು ಮಾಡ್ತಾ ಇರ್ತೇವೆ. ಇಷ್ಟೊಂದು ಸಣ್ಣವನಾದರೂ ಅವನು ಎಲ್ಲೆಲ್ಲೂ ಇದ್ದಾನೆ ಮತ್ತು ಎಲ್ಲವನ್ನೂ ಪಾಲಿಸುತ್ತಾನೆ. ಎಲ್ಲ ಗ್ರಹ ವ್ಯೂಹಗಳಿಗೂ ಅವನೇ ಆಧಾರ. ಇಂತಹ ಬೃಹತ್ ಗಾತ್ರದ ಗ್ರಹಗಳು ಗಾಳಿಯಲ್ಲಿ ಹೇಗೆ ತೇಲಾಡುತ್ತವೆ ಎಂದು ನಾವು ಬಹುಬಾರಿ ಆಶ್ಚರ್ಯ ಪಡುತ್ತೇವೆ. ತನ್ನ ಕಲ್ಪನೆಗೆ ಮೀರಿದ ಶಕ್ತಿಯಿಂದ ಪರಮ ಪ್ರಭುವು ಈ ಎಲ್ಲ ಬೃಹದಾಕಾರದ ಗ್ರಹಗಳನ್ನು, ನಕ್ಷತ್ರ ಪುಂಜಗಳನ್ನು, ವ್ಯವಸ್ಥೆಗಳನ್ನು ಹಿಡಿದಿರುತ್ತಾನೆ ಎಂದು ಈ ಶ್ಲೋಕದಲ್ಲಿ ಹೇಳಿದೆ. ಆ ಗ್ರಾವಿಟೇಷನಲ್ ಎಷ್ಟದು ಗುರುತ್ವಾಕರ್ಷಣ ಶಕ್ತಿಯದ್ದೊಂದು ಲೆಕ್ಕ ಹಾಕಿದಾರಲ್ಲ, ಅದು ತಪ್ಪೇಯ ಅಲ್ವಾ? ಅದು ಸತ್ಯ ಯಾರಿಗಾದ್ರೂ ನಮಗೆ ಏನಾದ್ರೂ ಪರ್ಫೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಾ? ಗುರುತ್ವಾಕರ್ಷಣ ಶಕ್ತಿಯ ಒಂದು ಲೆಕ್ಕ ಇಡ್ತಾರಲ್ಲ, 3.14 ಏನೋ ಇರ್ತಾರಲ್ಲ, ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪರ್ಫೆಕ್ಟ್ ಸತ್ಯ ಇರಬಹುದು ಸ್ವಲ್ಪ ಮಟ್ಟಿಗೆ, ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಚಿಂತ್ಯ ಎನ್ನುವ ಪದವು ಈ ಸಂದರ್ಭದಲ್ಲಿ ಬಹು ಅರ್ಥವತ್ತಾದದ್ದು. ಭಗವಂತನ ಶಕ್ತಿಯು ನಮ್ಮ ಕಲ್ಪನೆಯನ್ನು ಮೀರಿದ್ದು, ನಮ್ಮ ಚಿಂತನೆಯ ವ್ಯಾಪ್ತಿಯಾಚೆ ಇರುವುದು. ಆದುದರಿಂದ ಅದನ್ನು ಅಚಿಂತ್ಯ ಎಂದು ಕರೆದಿದೆ. ಈ ಅಂಶವನ್ನು ಕುರಿತು ಯಾರು ವಾದ ಮಾಡಬಹುದು? ಆತನು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾನೆ, ಆದರೂ ಅದರಾಚೆ ಇದ್ದಾನೆ. ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಸಿದರೆ ಈ ಐಹಿಕ ಜಗತ್ತು ಲೆಕ್ಕಕ್ಕೆ ಬಾರದ್ದು. ಎಷ್ಟಿರುವುದು? 1 ಭಾಗ ಅಷ್ಟೇ. ಅದನ್ನೇ ನಾವು ತಿಳಿಯಲಾರೆವು. ಅಂದ್ರೆ ಈ ಭೌತಿಕದ ಜಗತ್ತಿನ ಬಗ್ಗೆ ನಮಗೆ ಸಂಪೂರ್ಣ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಯೋಚನೆ ಮಾಡ್ತಿದ್ದೇವೆ ಭಗವಂತನ ಬಗ್ಗೆ ಎಲ್ಲ ನನಗೆ ಗೊತ್ತುಂಟು ಅಂತ ಹೇಳಿ. ಒಂದ್ಸಲ ಭಗವದ್ಗೀತೆ, ಒಂದ್ಸಲ ಭಾಗವತಂ, ಒಂದ್ಸಲ ಚೈತನ್ಯ ಚರಿತಾಮೃತ ಓದಿದ್ರೆ ನಾನೇ ಸರ್ವಜ್ಞ ಎಂಬ ಚಿಂತನೆ ನನಗೆ ಆಗ್ತಾ ಉಂಟು. ಎಂತ ವಿಪರ್ಯಾಸ! ಖಂಡಿತವಾಗಿ ಈ ಭೌತಿಕ ಜ್ಞಾನಕ್ಕಿಂತ ಮಿಗಿಲಾದ್ದು ಈ ಆಧ್ಯಾತ್ಮಿಕ ಜ್ಞಾನ. ಅದರಲ್ಲಿ ನನಗೆ ಇಂತಹ ಭಾವ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾ ಇದ್ದೇನೆ ನಾನು? ಆದ ಕಾರಣ ನಾವು ಎಷ್ಟು ಓದಿದ್ರು ಸಾಲದು. ಇದು ಎಷ್ಟು ಜನ್ಮ ಬೇಕು ಗೊತ್ತಿಲ್ಲ ಕೃಷ್ಣನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ. ಸಂಪೂರ್ಣ ಸಾಧ್ಯವೇ ಇಲ್ಲ ಸ್ವಲ್ಪ ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ. ನಮ್ಮ ವಾದ, ತರ್ಕ ಮತ್ತು ತಾತ್ವಿಕ ಊಹಾತ್ಮಕ ಚಿಂತನೆಗಳಿಗೂ ನಿಲುಕಲಾರದ್ದು ಭಗವಂತ. ಕಲ್ಪನೆಗೆ ಮೀರಿದ್ದು. ಆದುದರಿಂದ ಬುದ್ಧಿವಂತರಾದವರು ವ್ಯರ್ಥವಾದ ಮತ್ತು ಊಹಾತ್ಮಕವಾದ ಚಿಂತನೆಗಳನ್ನು ಬಿಟ್ಟು ವೇದಗಳು, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಂತಹ ಪವಿತ್ರ ಗ್ರಂಥಗಳಲ್ಲಿ ಹೇಳಿರುವುದನ್ನು ಒಪ್ಪಿಕೊಂಡು, ತುಂಬಾ ಇಂಪಾರ್ಟೆಂಟ್, ಒಪ್ಪಿಕೊಂಡು, ನಾವು ಒಪ್ಲಿಕ್ಕೆ ರೆಡಿ ಇಲ್ಲಲ್ಲ, ಅದಕ್ಕೋಸ್ಕರ ಅವು ಹೇಳಿರುವ ತತ್ವಗಳನ್ನು ಅನುಸರಿಸಬೇಕು. ಇದರಿಂದ ಮನುಷ್ಯನಿಗೆ ಅರಿವು ಬರುತ್ತದೆ. ಇದು ನಿಜವಾದ ಅರ್ಥ ಯಾವ್ದ್ರದ್ದು? ಮಾಂ ಅನುಸ್ಮರ ಯುದ್ಧಚ ಅಂತ ಹೇಳಿ, ಭಗವಂತನನ್ನು ಹೇಗೆ ನೆನಪಿಸಬೇಕು ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ವೇದದಲ್ಲಿ ಇದೆ. ವರ್ಣಾಶ್ರಮ ಯುದ್ಧವನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ವೇದದಲ್ಲಿ ಇದೆ. ಈ ರೀತಿಯಲ್ಲಿ ನಾವು ಭಗವಂತನ ನಾಮಸ್ಮರಣೆ, ಆಮೇಲೆ ನಿತ್ಯ ಕರ್ಮಗಳನ್ನ ಮಾಡಬೇಕು ಅಂತ ಹೇಳಿ ಈ ಕೊನೆಯದನ್ನ ಹೇಳ್ತಾ ಇದೆ. ಕೊನೆಯದಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಂತವರನ್ನ ಏನ್ ಹೇಳ್ತಾರೆ? ಆರ್ಯರು ಅಥವಾ ಬುದ್ಧಿವಂತರು ಅಂತ ಹೇಳ್ತಾರೆ.
ಅದಕ್ಕೋಸ್ಕರ ಇಲ್ಲಿ ಸಾಬೀತಾಯ್ತು ನನಗೆ ಏನು ಬುದ್ಧಿ ಇಲ್ಲ ಅಂತ ಹೇಳಿ, ಕ್ಲಿಯರ್ ಆಗಿ ಸಾಬೀತಾಯ್ತು. ಆದ ಕಾರಣ ನಾವೆಲ್ಲ ಪ್ರೇ ಮಾಡಬೇಕು. ನೀವು ನನಗೆ ಪ್ರೇ ಮಾಡಿ ಸ್ವಲ್ಪ ಆದ್ರೂ ಬುದ್ಧಿ ಬರಲಿ ನನಗೆ ಅಂತ ಹೇಳಿ. ಹರೇ ಕೃಷ್ಣ. ಸಮಯ ಆಯ್ತು, ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಆಮೇಲೆ ತಪ್ಪು ಹೇಳಿದ್ದೇನೆ ಇವತ್ತು ತುಂಬಾ, ಆದ ಕಾರಣ ಅದನ್ನು ಹೇಳಿ ತಿದ್ಲಿಕ್ಕೆ ಪ್ರಯತ್ನ ಪಡಿ. ಹರೇ ಕೃಷ್ಣ.